ಶೇಷಾದ್ರಿ ಕೆಲವು ಜನ ಆ ಕಡೆ ಕೆಲವು ಜನ ಈ ಕಡೆ ಅಶೋಕ್ ಬೈಲ್ಹೊಂಗಲ ಮತ್ತು ಮಹೇಶ್ ಮಾಡಿದ್ದೀರಾ ನಾಳೆ ಮೊದಲ ಸಭಾಧ್ಯಕ್ಷರು ಅಜಾಮರ ಚಿಂತನೆಗಳನ್ನು ಮತ್ತು ತತ್ವಜ್ಞಾನವನ್ನು ಪ್ರತಿಬಿಂಬಿಸಿದ ಈ ಪವಿತ್ರ ವೇದಿಕೆಯು ಕೇವಲ ಶರಣ ಚಿಂತನ ಕೇಂದ್ರವಾಗಿರದೆ ಸಮಸ್ತ ಮನಕುಲದ ಏಳಿಗೆಗೆ ಶಾಶ್ವತ ಆದರ್ಶ ನೀಡಿ ಮಾನವೀಯತೆ ಮತ್ತು ಸಮಾನತೆಯ ಮಹಾನ್ ಸಂದೇಶಗಳನ್ನು ಸಮಸ್ತ ಕೇಂದ್ರವಾಗಿತ್ತು. ಇದು ಸರ್ವ ಜಾತಿ ಧರ್ಮಗಳ ಸ್ವೀಕರಿಸಿದ ಪವಿತ್ರತೆ ತಾಣವಾಗಿದ್ದು ಅಕ್ಕ ಮಹಾದೇವಿ, ಮಾದರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಸಿದ್ದ ಮಹೇಶ್ವರ, ಮಡಿವಾಳ ಮಾಚಿದೇವ, ದೋಹರ ಕಕ್ಕಯ್ಯ, ಕೇತಯ್ಯ, ಬಹುಮುಖಿ ಚೌಡಯ್ಯ, ಕೇತಲ ದೇವಿ ದುಗ್ಗಲೆ, ಕಾಲಪ್ಪ ಮೊದಲಾದ ಶರಣರ ದಿವ್ಯ ಚಿಂತನೆ ಜಗತ್ತಿಗೆ ಪರಿಚಯಿಸಿದ ಆ ಪುಣ್ಯ ಸ್ಥಳವಾಗಿದೆ. ನಾವು ಮಾತ್ರ ಅರ್ಥ ಮಾಡಿಕೊಳ್ಳುವುದಲ್ಲ, ಮುಂದಿನ ದಿನಗಳಲ್ಲಿ ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯವನ್ನು ಹುಟ್ಟಿ ಬರುವ ಮಾಹಿತಿ ಕೊಡಬೇಕಾಗಿ ಮತ್ತು ಪರಂಪರೆಯನ್ನು ಜನಸಾಮಾನ್ಯ ಮತ್ತು ಮುಂದಿನ ಜನರಿಗೆ ಪರಿಚಯ ಮಾಡಲಿಕ್ಕೆ ಒಂದು ಭಾವಚಿತ್ರವಾಗಿದೆ. ಇದಕ್ಕೆ ಸಹಕಾರ ಕೊಟ್ಟ ಮುಖ್ಯಮಂತ್ರಿಗಳಿಗೆ ನಿಮಗೆ ವಿಧಾನ ಪರಿಷತ್ತಿನ ಅವರು ಹಾಗೂ ಮುಖ್ಯಮಂತ್ರಿಗಳು ಈ ನಿರ್ಣಯಕ್ಕೆ ನಾವು ಅತ್ಯಂತ ಭಾವದಿಂದ ನಿಮಗೆ ನಾವು ಅಭಿನಂದಿಸ್ತೇವೆ. ಅತ್ಯಂತ ಅಲ್ಲ, ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇಲ್ವೇ ಸರ್ಕಾರದಲ್ಲಿ ಅಧ್ಯಕ್ಷರೇ? ವಾಹನಗಳನ್ನ ಬರ್ಲಿಕ್ಕೆ ಬಿಡಲ್ಲ ಜಿಲ್ಲಾಧಿಕಾರಿಗಳ ಆದೇಶ ಅಂತಂದ್ರೆ ಏನರ್ಥ? ಅತ್ಯಂತ ಗೌರವದಿಂದ ಅಲ್ಲ ಅಧ್ಯಕ್ಷ, ಇದಕ್ಕೇನೊಂದು ಹೋಮ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ, ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಇಲ್ಲ ಪ್ರತಿಭಟನೆ ಮಾಡೋದಿಲ್ಲ ಅಂತ ಆದೇಶ ಇದೆಯಾ? ಏನು ಕೇರ್ ಮಾಡಿ ಅನುಭವ ಮಂಟಪ ಈಗ ಪಾರ್ಲಿಮೆಂಟ್ ಆಫ್ ದಿ ವರ್ಲ್ಡ್ ಪಂಚಮಶಾಲಿ ಹೋರಾಟ ಏನಿದೆ ಅದಕ್ಕೆ ತಡೆ ಮಾಡಿದಿರಲ್ಲ, ಯಾಕೆ ತಡೆ ಮಾಡಿದ್ದೀರಾ? ಬಸವಣ್ಣವರ ಕಾಲದಲ್ಲಿ ಏನಾಗಿದೆ? ಆ ಚಿತ್ರವನ್ನ ತಾವು ನಿಮಗೆ ಮುಖ್ಯಮಂತ್ರಿಗಳಿಗೆ ವಿಧಾನ ಪರಿಷತ್ತಿನ ಅಭಿನಂದಿಸ್ತೇನೆ. ನಾನು ಈ ಮಾತ್ರವಲ್ಲ, ಇತಿಹಾಸ ಆಗಿರೋದ್ರಿಂದ ಈ ತೈಲ ಚಿತ್ರವನ್ನ ತಾವು ಹಾಕುವಂತ ಅದಕ್ಕಾಗಿ ಮತ್ತೊಮ್ಮೆ ಈ ಸದನದ ಪರವಾಗಿಯೂ ಸಹಿತ ಅಭಿನಂದಿಸಿ ಈ ಬಸವಣ್ಣವರ ವಿಚಾರಗಳನ್ನು ಇಟ್ಕೊಂಡಿರ್ತಕ್ಕಂಥ ಪಂಚಮಶಾಲಿ ಸಮುದಾಯ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡೋಂಗಿಲ್ವಾ? ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಂಗಿಲ್ವಾ? ಹಿಟ್ಲರ್ ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಂಗಿಲ್ಲ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತಾ? ಈಗ ಸದನವನ್ನು ಈ ದೇಶದ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಾ ಇದ್ದಾರೆ. ಈಗ ಸದನವನ್ನು ಮಧ್ಯಾಹ್ನ 2:30 ಗಂಟೆಗೆ ಮುಂದೂಡಲಾಗಿದೆ.